ಜನತೆಯ ಬದುಕು ಹಾಗೂ ಪರಿಸರದ ಸಂರಕ್ಷಣೆಗಾಗಿ ಅರಣ್ಯಗಳು ಅತಿ ಅವಶ್ಯಕ. ಅರಣ್ಯ ಇಲಾಖೆ ಇಲ್ಲದೆ ಹೋಗಿದ್ದರೆ ಇಂದು ಮನುಷ್ಯ ಗಾಳಿಗಾಗಿ ಪರದಾಟ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತಿತ್ತು. ನಾಡಿನಲ್ಲಿ ಸರ್ಕಾರದ ಜಾಗವು ದೊರೆಯದಂತಾಗುತ್ತಿತ್ತು. ಇಲಾಖೆ ಮಾತ್ರವಲ್ಲ, ಅರಣ್ಯ ರಕ್ಷಣೆ ಜನತೆಯದ್ದು ಜವಾಬ್ದಾರಿಯಾಗಿದೆ. ನಮ್ಮ ಉಸಿರಿಗೆ ಜೀವ ಕೊಡುವ ಮರಗಿಡಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ವ್ಯಕ್ತಿಗೊಂದು ಮರ ನಿರ್ಮಾಣದ ಚಿಂತನೆ ಬೆಳೆಯಬೇಕಾಗಿದೆ ಎಂದು ಶಾಸಕ ಅಶೋಕ್ ರೈ ಅಭಿಪ್ರಾಯಪಟ್ಟರು. ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘ ಮಂಗಳೂರು ವಿಭಾಗದ ವತಿಯಿಂದ ಪುತ್ತೂರಿನ ಸರ್ಕಾರಿ ನೌಕರರ ಸಂಘದ ಸಭಾಭವನದಲ್ಲಿ ದಿನಚರಿ ಬಿಡುಗಡೆ ಮಾಹಿತಿ ಕಾರ್ಯಾಗಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭವಿಷ್ಯದ ದೃಷ್ಟಿಯಿಂದ ಶಾಲಾ ಮಕ್ಕಳು ತಮ್ಮ ಹೆಸರಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟು ಬೆಳೆಸುವ ಯೋಜನೆಯನ್ನು ಹಮ್ಮಿಕೊಳ್ಳಬೇಕು. ಇದು ಕೇವಲ ಪರಿಸರಕ್ಕಾಗಿ ಅಲ್ಲ, ನಮ್ಮ ಮುಂದಿನ ಜನತೆಯ ಭವಿಷ್ಯಕ್ಕಾಗಿ ಎಂಬ ಅರಿವು ಮೂಡಿಸುವ ಕೆಲಸ ನಡೆಯಬೇಕು. ಯಾವುದೇ ಕಾರಣಕ್ಕೂ ಮರಗಳತನ ನಡೆಸಲು ಬಿಡಬೇಡಿ. ಅರಣ್ಯ ನಮ್ಮ ಆಸ್ತಿ ಎಂಬ ಚಿಂತನೆಯನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ. ಪುತ್ತೂರು ಉಪ್ಪಿನಂಗಡಿ ಚತುಷ್ಪಥ ರಸ್ತೆ ಬದಿಯಲ್ಲಿ ಅರಣ್ಯ ಇಲಾಖೆ ಮತ್ತು ಸಾಮಾಜಿಕ ಅರಣ್ಯ ವಿಭಾಗದಿಂದ ಸುಮಾರು 450ಕ್ಕೂ ಹೆಚ್ಚು ಹಣ್ಣಿನ ಮರದ ಗಿಡಗಳನ್ನು ನೆಡಲಾಗಿದೆ. ಇಂತಹ ಯೋಜನೆಗಳು ಎಲ್ಲ ಕಡೆಗಳಲ್ಲಿಯೂ ನಡೆಯಬೇಕು ಎಂದವರು ಹೇಳಿದರು. ಮರದ ಬಗ್ಗೆ ಆಸಕ್ತಿ ಉಳ್ಳವರು ಕಡಿಮೆ ಆಗ್ತಾ ಹೋಗ್ತಾರೆ. ಮರವನ್ನು ಗಿಡಗಳನ್ನು ಕಮರ್ಷಿಯಲ್ ಆಗಿ ಬಳಸುವಂತ ಯುಗ ಈಗ ಇದೆ. ಅದಕ್ಕೆ ಹೇಳುವುದು, ಅರಣ್ಯ ಇಲಾಖೆ ಇದ್ದದ್ರಿಂದ ಪ್ರಾಣಿಗಳಿದ್ದಾವೆ, ಮನುಷ್ಯರಿದ್ದಾರೆ, ಉಸಿರಾಡಲಿಕ್ಕೆ ಒಳ್ಳೆಯ ಗಾಳಿ ಸಿಗಿದೆ ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಜೊತೆಯಲ್ಲಿ ನಾನು ಇನ್ನು ಅದಕ್ಕೆ ಒಂದು ಹೆಚ್ಚುವರಿಯಾಗಿ ಹೇಳಬೇಕಿದ್ರೆ, ಸ್ವಲ್ಪ ಸರ್ಕಾರಿ ಜಾಗ ಉಳಿದದಂತ ಹೇಳಿದ್ರೆ ಅದು ಕೂಡ ಅರಣ್ಯ ಇಲಾಖೆ. ನಾವು ಗಣನೆ ಮಾಡ್ತೇವೆ, ಸರ್ಕಾರಿ ಜಾಗ ಉಳಿದಿದೆ, ಅದು ಅರಣ್ಯ ಇಲಾಖೆಯವರು ಗಿಡ ನೆಡುವುದರ ಮೂಲಕ. ಅದಕ್ಕೆ ನಾನು ಮೊದಲನೆಯದಾಗಿ ಕರ್ನಾಟಕ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲರ ಪರವಾಗಿ, ಸಾರ್ವಜನಿಕರ ಇಡೀ ದೇಶದ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಅರಣ್ಯ ನಾವು ಭಾರಿ ಅದನ್ನು ಅದು ಇದೆ ಅಂತ, ನನಗೆ ಅರಣ್ಯ ಬೇಕು ಅಂತಲ್ಲ, ಅರಣ್ಯ ಇದೆ ಅಂತ ನಮ್ಮ ಮನಸ್ಸಿನಲ್ಲಿ. ನೀರು ಇದೆ ಅಂತ, ಅದು ಬೇಕು ಅಂತಲ್ಲ. ನೀರಿನ ಅವಶ್ಯಕತೆ ಯಾವಾಗ ಗೊತ್ತಾಗುವುದು? 2 ದಿವಸ ನಿಮ್ಮ ಮನೆಗೆ ನೀರು ಬರದೇ ಇರಲಿ ಅಂತ, ಆಗ ನೀರಿನ ಅವಶ್ಯಕತೆ ಗೊತ್ತಾಗ್ತದೆ. ಗಿಡಗಳು ಇಲ್ಲದಿದ್ದರೆ ಏನಾಗಬಹುದು? ಕಾರ್ಯಕ್ರಮದಲ್ಲಿ ಮಂಗಳೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಟೋನಿ ಎಸ್ ಮರಿಯಪ್ಪ ಅವರು ಮಾತನಾಡಿ, ಅಭಿವೃದ್ಧಿ ಪರವಾದ ಅರಣ್ಯ ರಕ್ಷಣೆ ಮುಂಚೂಣಿಯ ಸಂಘಟನೆಗಳಿಂದ ಮಂಗಳೂರು ವಿಭಾಗ ರಾಜ್ಯದಲ್ಲಿ ಉತ್ತಮ ಹೆಸರು ಗಳಿಸಿದೆ. ಅರಣ್ಯ ರಕ್ಷಣೆಗಾಗಿ ಮುಂದಿನ 4 ತಿಂಗಳು ನಿಮ್ಮ ಶ್ರಮ ಮತ್ತಷ್ಟು ಹೆಚ್ಚಾಗಬೇಕಿದೆ. ಬೆಂಕಿ ಅವಘಡಗಳಿಂದ ಅರಣ್ಯ ಪ್ರದೇಶವನ್ನು ರಕ್ಷಿಸಲು ಸಾಕಷ್ಟು ಮುಂಜಾಗರೂಕತೆ ವಹಿಸಬೇಕು. ಅದಕ್ಕಾಗಿ ಕಚೇರಿಯ ಕೆಲಸಕ್ಕಿಂತಲೂ ಫೀಲ್ಡ್ ಕಾರ್ಯಾಚರಣೆಗೆ ಹೆಚ್ಚು ಒತ್ತು ನೀಡಬೇಕು ಎಂದರು. ಕೊರತೆಗಳಿವೆ, ಅವೆಲ್ಲ ನೀವು ಒಗ್ಗೂಡಿಕೊಂಡು ನಿಮ್ಮಲ್ಲಿ ಸಾಧ್ಯವಾದಷ್ಟು ಒಂದು ಗ್ರೂಪ್ ಇಂದ ಒಂದು ಪ್ರೆಷರ್ ಗ್ರೂಪ್ ಅಂತ ನಾವೇನು ಹೇಳ್ತೀವಿ, ಸರ್ಕಾರ ಇರ್ಬೋದು ಅಥವಾ ಇಲಾಖೆಯ ಉನ್ನತ ಮಟ್ಟದಲ್ಲಿ ಅದನ್ನ ತಮ್ಮ ಒಂದು ಕಷ್ಟಗಳಿರ್ಬೋದು ಅಥವಾ ತಮ್ಮ ಒಂದು ಅಭಿವೃದ್ಧಿಗೆ ಯಾವುದರದೆಲ್ಲ ಕುಂಠಿತವಾಗಿದೆ ಪ್ರೆಸೆಂಟ್ಲಿ, ಈ ಎಲ್ಲ ವಿಷಯಗಳನ್ನ ಅಲ್ಲಿ ಮುಟ್ಸಲಿಕ್ಕೆ ಒಂದು ವೇದಿಕೆ ಬೇಕು ಮತ್ತು ಒಂದು ಸಾಧನ ಕೂಡ ಬೇಕು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ವೃಂದದಲ್ಲಿ ಅಸೋಸಿಯೇಷನ್ ಅಂತ ನೀವು ಮಾಡ್ತಾ ಇದ್ದೀರಿ, ಇದು ಒಂದು ಒಳ್ಳೆಯ ವಿಚಾರ. ಹಾಗಾಗಿ ನಾನು ಇವತ್ತು ಕೂಡ ಈ ಅಸೋಸಿಯೇಷನ್ ಅಲ್ಲೂ ಕೂಡ ನಾನು ಅದೇ ಕೇಳ್ಕೊಳ್ಳೋದಂದ್ರೆ, ವರ್ಕ್ ಫಾರ್ ದ ಸಿಸ್ಟಮ್. ನೀವು ನಿಮ್ಮ ವೃಂದಗೆ ಯಾವ ತರ ಇರುವ ಪರಿಸ್ಥಿತಿಯಲ್ಲಿ, ಇರುವ ಸಿಸ್ಟಮ್ ಅಲ್ಲಿ ಯಾವ ತರ ನೀವು ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಪ್ರೆಷರ್ ಹಾಕಿ ತಮ್ಮ ವೃಂದದ ಅಭಿವೃದ್ಧಿಗೆ ಮಾಡ್ಕೋಬಹುದು, ಅದ್ರ ಬಗ್ಗೆ ಫೋಕಸ್ ಮಾಡಿ. ಮತ್ತೆ ಅದಲ್ಲದೆ ಇದು ಒಂದು ನಮ್ಮ ರೈಟ್ ಪೋರ್ಷನ್ ಆಯಿತು. ಕಾರ್ಯಕ್ರಮದಲ್ಲಿ ಯೋಧರ ಹೆಸರಿನಲ್ಲಿ ಗಿಡಗಳನ್ನು ನೆಡುತ್ತಿರುವ ಬೆಳ್ತಂಗಡಿ ಮುಂಡಾಚಿಯ ಸಚಿನ್ ಬಿಡೆ, ಉರಗ ರಕ್ಷಕರಾದ ರಾಮಣ್ಣಗೌಡ ಬಿಳಿನೆಲೆ, ತೇಜಸ್ ಪುತ್ತೂರು, ಶ್ರೀನಿವಾಸ್ ಹಾಗೂ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ಪುರಸ್ಕಾರಕ್ಕೆ ಭಾಜನರಾದ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಅಧ್ಯಕ್ಷ ಜಿತೇಶ್ ಪಿ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯಮಂತ್ರಿ
ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪುತ್ತೂರು ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ಬಯ್ಯ, ಮಂಗಳೂರು ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶಶಿಕಾಂತ್ ಎಸ್ ವಿಭೂತಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಾವ್ಯ, ಪುತ್ತೂರು ವಲಯ ಅರಣ್ಯಾಧಿಕಾರಿ ಬಿಎಂ ಕಿರಣ್, ಸುಳ್ಯ ವಲಯ ಅರಣ್ಯಾಧಿಕಾರಿ ಮಂಜುನಾಥ್, ಮಂಗಳೂರು ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ರಾಜೇಶ್ ಬಳಿಗಾರ್, ಸಂಪನ್ಮೂಲ ವ್ಯಕ್ತಿಯಾಗಿ ಭುವನೇಶ್ ಸುಬ್ರಹ್ಮಣ್ಯ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.